ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಅಲ್ಲಿ ರವಿ, ಬುಧ ಹಾಗೂ ಶುಕ್ರರಿದ್ದಾರೆ. ರವಿಯ ಸಂಕ್ರಮಣವಾಗುತ್ತೆ ಈ ದಿವಸ. ಆತ ವೃಷಭ ರಾಶಿಯನ್ನು ಬಂದು ತಲುಪುತ್ತಾನೆ. ಇನ್ನು ವೃಷಭ ರಾಶಿಯಲ್ಲಿ ಈಗಾಗಲೇ ಗುರು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕರ್ಕಟಕ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಚಂದ್ರನಿದ್ದಾನೆ. ಈ ದಿವಸ ಮಾಂದಿವುದೆಯಾಗಿದೆ. ಅದು ಸಿಂಹರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ಕುಜ ಹಾಗೂ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ಗುರು ದ್ವಿತೀಯದಲ್ಲಿದ್ದರೆ ಬಹಳ ಒಳ್ಳೆಯದು. ವಾಗ್ಬಲ, ಮಾತಿನ ಬಲ, ಹಣಬಲ, ಧನಬಲ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ರವಿ ದ್ವಿತೀಯಕ್ಕೆ ಪ್ರವೇಶ ಆಗ್ತಾನೆ. ಹೀಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಕೂಡ ಅನುಕೂಲ ಆಗುತ್ತೆ. ಸರ್ಕಾರಿ ಮಟ್ಟದಲ್ಲಿ ಅಥವಾ ಹಿರಿಯ ರಾಜಕಾರಣದ ಮಟ್ಟದಲ್ಲಿ ಎಲ್ಲ ಅನುಕೂಲ ಆಗ್ತಕ್ಕಂಥ ಅವರಿಂದ ಸಹಾಯ ಇತ್ಯಾದಿಗಳನ್ನು ನಿರೀಕ್ಷೆ ಮಾಡಬಹುದು. ಆದರೆ ಸ್ವಲ್ಪ ಹುಷಾರಾಗಿರಬೇಕು. IT ದಾಳಿ ಇತ್ಯಾದಿ ಇವುಗಳು ಶುರುವಾಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಚಂದ್ರ ಚೆನ್ನಾಗಿರೋದ್ರಿಂದಾಗಿ ಈ ನೀರಿಗೆ ಬರ ಇಲ್ಲ, ನೀರಿನ ಸಮೃದ್ಧಿ, ಕೃಷಿಕರಿಗೆ ಹೆಚ್ಚಿನ ಅನುಕೂಲ, ಬಂಧುಗಳಲ್ಲಿ ಮಿತ್ರರಲ್ಲಿ ಸಮಾಧಾನ ತುಂಬ ಚೆನ್ನಾಗಿದೆ. ಹೆಚ್ಚಿನ ಶುಭ ಫಲ ಇದೆ ಈ ದಿವಸ, ಆತಂಕ ಬೇಡ. ಈ ದಿವಸ ಗಣಪತಿಯ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಕಾರಣ ಪಂಚಮದ ಕೇತು ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ತೊಂದರೆ ಉಂಟಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ, ರವಿ ಪ್ರವೇಶವಾಗುತ್ತೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಬೇಕು ಈ ದಿವಸ ನೀವು. ಯಾತು ಬಂಧು ಮಿತ್ರರ ಸ್ಥಾನ, ಹೀಗಾಗಿ ಬಂಧು ಮಿತ್ರರಲ್ಲಿ ಸ್ವಲ್ಪ ಮಟ್ಟಿಗೆ ವಾಗ್ವಾದ, ವೈರಗಳು ಶುರುವಾಗಬಹುದು. ಇನ್ನು ಚಂದ್ರ ಚೆನ್ನಾಗಿರೋದ್ರಿಂದಾಗಿ ಧೈರ್ಯ ಇದೆ, ಧೈರ್ಯ ಸಾಹಸಗಳಿದ್ದಾವೆ. ಸೇವಕರು, ಸಹಾಯಕರ ಅನುಕೂಲ ಇರ್ತದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹೀಗಾಗಿ ಎಚ್ಚರಿಕೆಯಿಂದ ಇರಿ. ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಮಿಥುನ್ ರಾಶಿಯವರಿಗೆ ಈ ದಿವಸ ಹಣ ಸ್ಥಾನ ತುಂಬ ಚೆನ್ನಾಗಿದೆ. ಹೀಗಾಗಿ ಹಣಕಾಸಿನ ಸಮೃದ್ಧಿ, ಸ್ತ್ರೀಯರಲ್ಲಿ ಹೆಚ್ಚಿನ ಹಣ ಓಡಾಡುತ್ತೆ ಈ ದಿವಸ. ಮಾತು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮಾತಾಡಿ ಕಾರ್ಯ ಸಾಧನೆ ಮಾಡ್ಕೊಳ್ತಕ್ಕಂಥದ್ದು ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ರಕ್ಷಣೆ ಸಿಗುತ್ತೆ, ಬಲ ಇದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ರವಿ ವ್ಯಯಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ, ಮನಸ್ತಾಪಗಳಾಗೋ ಸಾಧ್ಯತೆ ಇದೆ. ಮಾಂದಿ ಬೇರೆ ಉದಿಯಾಗಿದೆ ಅಲ್ಲಿ. ಹೀಗಾಗಿ ಸಹೋದರಲ್ಲಿ, ಸೇವಕರಲ್ಲಿ, ಸಹಾಯಕರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಈ ದಿವಸ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸೂರ್ಯ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯ ಸಮೃದ್ಧವಾಗಿದೆ. ಚಿಂತೆಯಿಂದ ದೂರ ಆಗ್ತೀರಾ. ಲಾಭ ಇದೆ ಈ ದಿವಸ, ವಿಶೇಷವಾದ ಅನುಕೂಲಗಳು. ರವಿ ಲಾಭಕ್ಕೆ ಬಂದರೆ ಲಾಭ ವಿಶೇಷ, ಧನಾಧಿಪತಿ ಲಾಭಕ್ಕೆ ಬಂದರೆ ಲಾಭ ಸಮೃದ್ಧಿ. ಆದರೆ ಧನಸ್ಥಾನದಲ್ಲಿ ಮಾಂದಿ ಇದ್ದರೆ ಹಣ ಖರ್ಚಾಗುತ್ತೆ. ಎರಡೂ ಇದೆ ಈ ದಿವಸ. ಹೀಗಾಗಿ ಸ್ವಲ್ಪ ಗಮನ ಇರಲಿ. ಈ ದಿವಸ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ದಾನ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಆರೋಗ್ಯದಲ್ಲಿ ಏರುಪೇರುವಿದೆ. ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಉಳಿದ ಹಾಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿ, ಶತ್ರುಗಳ ಬಾಧೆ ಉಂಟಾಗಬಹುದು. ಆದರೆ ಬಲ ಇದೆ ನಿಮಗೆ, ದಿಗ್ಬಲ ಅದು. ಹೀಗಾಗಿ ಸಾಧಿಸ್ತೀರ. ಹೆಚ್ಚಿನ ತೊಡಕುಗಳಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ಲಾಭ ಇದೆ. ಹಾಲು ಹೈನುಗಾರರಿಗೆ, ದ್ರವ ವ್ಯಾಪಾರಿಗಳಿಗೆ, ರಸ ಅಂದರೆ ಸಿಹಿ ಪದಾರ್ಥದ ವ್ಯಾಪಾರಿಗಳು, ದ್ರವ ವ್ಯಾಪಾರಿಗಳು, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ. ಹಿರಿಯರಿಂದ ಒಂದು ಒಳ್ಳೆಯ ಸಲಹೆ ಸಿಗುತ್ತೆ, ಉತ್ತಮ ಸಲಹೆ ಸಿಗುತ್ತೆ ಈ ದಿವಸ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ, ಚೆನ್ನಾಗಿದೆ. ಸ್ವಲ್ಪ ಸಂದಿಗ್ಧಗಳಿಲ್ಲ ಅಂತಲ್ಲ. ಹೀಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.